ಹಾಯ್ ಹಲೋ ನಮಸ್ಕಾರ. ಇವಾಗ ನಾನು ಪರಂಗಿಕಾಯಿ ಮತ್ತು ಗುಡ್ದ ಹಾಕಿ ಪಲ್ಯ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಪರಂಗಿಕಾಯಿಯನ್ನು ಕ್ಲೀನಾಗಿ ತೊಳೆದಿಟ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೋಬೇಕು, ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೋಬೇಕು. ಇವಾಗ ಮಾಡಿ ತೋರಿಸ್ತಾ ಇದ್ದೀನಲ್ಲ ನೋಡಿ, ಇದೇ ಥರ ಪೀಸ್ ಮಾಡ್ಕೋಬೇಕು. ಅದರೊಳಗಿರೋ ಬೀಜನೆಲ್ಲ ಕ್ಲೀನಾಗಿ ತಕ್ಕೋಬೇಕು. ಇವಾಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಪೀಸ್ ಹಾಕಬೇಕು. ಆಮೇಲೆ ಈರುಳ್ಳಿ ಕಟ್ ಮಾಡಿದ ಅಂತೆಲ್ಲ ಈರುಳ್ಳಿನೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಕಟ್ ಮಾಡಿರೋವಂಥ ಟೊಮೆಟೊ ಅದನ್ನೂ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಕ್ಲೀನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ ಮತ್ತು ಕ್ಲೀನ್ ಮಾಡಿ ಇಟ್ಟಿರೋಂಥ ಗುಡ್ದವನ್ನು ಕ್ಲೀನಾಗಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕ್ಲೀನಾಗಿ ಗುಡ್ದ ಫ್ರೈ ಆಗ್ತಾಯಿದೆ. ಅದಕ್ಕೆ ಅಲ್ಲಿ ಕಟ್ ಮಾಡಿರೋಂಥ ಪರಂಗಿಕಾಯಿನ ಪೀಸ್ಗಳನ್ನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಸಾಲೆ ಪುಡಿನ ಮತ್ತು ಗರಂ ಮಸಾಲೆ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಇವಾಗ ಮಿಕ್ಸ್ ಮಾಡಿದರೆ ಮುಗೀತು. ಇಷ್ಟೇ ಸಿಂಪಲ್ಲಾಗಿ ಮಾಡ್ಬೋದು. ಇದನ್ನ ಸ್ವಲ್ಪ ಕಾಯಿ ತುರಿನೂ ಅದಕ್ಕೆ ಮಿಕ್ಸ್ ಮಾಡ್ಕೊಬಿಡ್ಬೇಕು. ಇವಾಗ ಪಲ್ಯ ರೆಡಿ ಆಗಿದೆ.